ಆಷಾಢ ಮಾಸದ ಮೊದಲ ಅಮಾವಾಸ್ಯೆಯ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವೈಕುಂಠವೆಂದೇ ಪ್ರಸಿದ್ಧವಾದ ಕಲ್ಲಹಳ್ಳಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವರಹನಾಥ ಸ್ವಾಮಿಗೆ 500 ಕೆಜಿ ಪುಳಿಯೋಗರೆ, 100 ಕೆಜಿ ಸಕ್ಕರೆ ಪೊಂಗಲ್ ಹಾಗೂ 100 ವಿವಿಧ ಬಗೆಯ ಭಕ್ಷ್ಯಗಳ ಮಹಾ ನೈವೇದ್ಯ ಸಮರ್ಪಣೆ. ಮೈಸೂರಿನ ಬ್ರಹ್ಮತಂತ್ರ ಸ್ವತಂತ್ರ ಪಾರಕಾಲ ಸ್ವಾಮಿ ಮಠದಿಂದ ಲೋಕ ಕಲ್ಯಾಣಕ್ಕಾಗಿ ಶಾಂತಿ ಹೋಮ. ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟ್ ಶ್ರೀನಿವಾಸ ರಾಘವನ್ ಅವರ ನೇತೃತ್ವದಲ್ಲಿ ನಡೆದ ವಿಶೇಷ ಪೂಜೆ ಪುನಸ್ಕಾರಗಳು. ಭೂವರಾಹನಾಥ ಕ್ಷೇತ್ರಕ್ಕೆ ಹರಿದು ಬಂದ ಭಕ್ತ ಸಾಗರ, ಮೊಳಗಿದ ಜಯಘೋಷಗಳು. ಭೂವೈಕುಂಠವೆಂದೇ ಪ್ರಸಿದ್ಧಿಯಾಗಿರುವ ಕೃಷ್ಣರಾಜಪೇಟೆ ತಾಲೂಕಿನ ಹೇಮಾವತಿ ನದಿಯ ದಂಡೆಯಲ್ಲಿರುವ ಕಲ್ಲಹಳ್ಳಿಯ ಭೂವರಹನಾಥ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಅಂಗವಾಗಿ ಭೂದೇವಿ ಸಮೇತ ಶ್ರೀಲಕ್ಷ್ಮೀ ವರಹನಾಥ ಸ್ವಾಮಿಗೆ ಮಹಾ ನೈವೇದ್ಯ ಕಾರ್ಯಕ್ರಮವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ವಿಶ್ವದಲ್ಲಿಯೇ ಅಪರೂಪದ 17 ಅಡಿ ಎತ್ತರದ ಬೃಹತ್ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಿಂದ ನಿರ್ಮಿಸಿರುವ ಭೂದೇವಿ ಸಮೇತನಾದ ಶ್ರೀಲಕ್ಷ್ಮೀ ವರಹನಾಥ ಸ್ವಾಮಿಯ ಮೂರ್ತಿಯ ಸೌಂದರ್ಯವನ್ನು ನೋಡಲು 2 ಕಣ್ಣುಗಳು ಸಾಲದಾಗಿವೆ. ಇಂದು ಅಮಾವಾಸ್ಯೆಯಾದ್ದರಿಂದ ಶ್ರೀ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. 2 ಗಂಟೆಗಳ ಕಾಲ ನಡೆದ ಮಹಾ ನೈವೇದ್ಯ ಕಾರ್ಯಕ್ರಮವನ್ನು ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಕಣ್ತುಂಬಿಕೊಂಡರು. ಮಹಾ ನಿವೇದನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿಳ್ಳನೆರೆ ಅಂಬರೀಶ್ ಮಾತನಾಡಿ, ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಸ್ವಂತ ಸೂರಿಲ್ಲದ ಬಡ ಜನರಿಗೆ ಸ್ವಂತ ಮನೆಯನ್ನು ಭೂವರಹನಾಥ ಸ್ವಾಮಿಯು ಕರುಣಿಸಿ ಆಶೀರ್ವದಿಸುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇಂದಿನ ಮಹಾ ನಿವೇದನೆ ಕಾರ್ಯಕ್ರಮಕ್ಕೆ 10,000ಕ್ಕೂ ಹೆಚ್ಚಿನ ಭಕ್ತರು ಆಗಮಿಸಿರುವುದು ಕ್ಷೇತ್ರದ ಮಹಿಮೆಯ ಬಗ್ಗೆ ಸಾರಿ ಹೇಳುತ್ತದೆ ಎಂದು ತಿಳಿಸಿದ ಅಂಬರೀಶ್, ಇನ್ನು 3 ವರ್ಷಗಳಲ್ಲಿ ಹೊಯ್ಸಳ ವಾಸ್ತುಶಿಲ್ಪದ ಮಾದರಿಯಲ್ಲಿ 3 ಪ್ರಕಾರಗಳ ಭವ್ಯವಾದ ದೇವಾಲಯ ಹಾಗೂ 186 ಅಡಿ ಎತ್ತರದ ಬೃಹತ್ ರಾಜಗೋಪುರ ನಿರ್ಮಾಣವಾಗಲಿದೆ ಎಂದು ಅಂಬರೀಶ್ ಹೇಳಿದರು. ಭೂವರಾಹನಾಥ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಟ್ರಸ್ಟಿ ಡಾಕ್ಟರ್ ಶ್ರೀನಿವಾಸ ರಾಘವನ್ ಮಾತನಾಡಿ, ಭಕ್ತರ ಸಹಕಾರದಿಂದ ಭವ್ಯವಾದ ದೇವಾಲಯ ನಿರ್ಮಾಣ ಹಾಗೂ ಅನ್ನದಾನ ಸೇವಾ ಕಾರ್ಯಕ್ರಮವು ತಪ್ಪದೇ ಪ್ರತಿದಿನವೂ ನಡೆಯುತ್ತಿದೆ. ಸ್ವಾಮಿಗೆ ಅಪಾರವಾದ ಶಕ್ತಿ ಇದೆ. ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನು ಹಾಗೂ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಈಡೇರಿಸುತ್ತಿರುವುದರಿಂದ ಕ್ಷೇತ್ರದ ಮಹಿಮೆಯು ದೇಶದ ಉದ್ದಗಲಕ್ಕೂ ಹರಡುತ್ತಿದೆ ಎಂದು ಅಭಿಮಾನದಿಂದ ಹೇಳಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇವತ್ತು ಲಕ್ಷ್ಮೀ ವರಾಹ ಸನ್ನಿಧಿಯಲ್ಲಿ ಸ್ಥಾಪನ ಮೂರ್ತಿ ಮತ್ತು ಸ್ಥಾಪನ ವರಾಹ ಮತ್ತು ಯಜ್ಞವರಾಹನ 48ನೇ ಕಾರ್ಯಕ್ರಮ ಮುಗಿತು. ಆ ಸಂಬಂಧವಾಗಿ ಹೋಮ ಹವನಗಳು, ಶಾಂತಿ ಹೋಮ, ಪೂರ್ಣಾಹುತಿ ಎಲ್ಲವೂ ಸಾಂಗವಾಗಿ ನೆರವೇರಿತು. ಈ ಸಂಬಂಧವಾಗಿ ಭಗವಂತನಿಗೆ ಮಹಾ ನಿವೇದನವನ್ನು ನೆರವೇರಿಸಲಾಯಿತು. ಸುಮಾರು 500 ಕೆಜಿ ಅಕ್ಕಿ ಪುಳಿಯೋಗರೆ, 100 ಕೆಜಿ ಸಕ್ಕರೆ ಪೊಂಗಲು ಹಾಗೂ 360 ಭಕ್ಷ್ಯ ಭೋಜ್ಯಗಳನ್ನು ಭಗವಂತನಿಗೆ ನಿವೇದನೆ ಮಾಡಲಾಯಿತು. 16,000 ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಅವರೆಲ್ಲರಿಗೂ ನಿವೇದನ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲು ಎಲ್ಲವನ್ನೂ ಅವರಿಗೆ ನಿವೇದನೆ ಮಾಡಿದ್ದ ಎಲ್ಲ ಪ್ರಸಾದವನ್ನು ಭಕ್ತರಿಗೆ ಸಂಪೂರ್ಣವಾಗಿ ಅವರಿಗೆ ಬಡಿಸಿ ಕಳಿಸ್ತೇವೆ. ಭಗವಂತನಿಗೆ ಮಹಾನಿವೇದನ ತಿರುಪ್ಪಾವಡ ಅಂತ ಕರೀತಾರೆ. ಆ ತಿರುಪ್ಪಾವಡನೇ ಇದು ಮಹಾನಿವೇದನ ಅಂತ. ತಿಂಗಳಿಗೊಂದ್ಸಾರಿ ಮಾಡಬೇಕು. ಇನ್ನು ಮುಂದೆ ತಿಂಗಳಿಗೊಂದ್ಸಾರಿ ಮಹಾನಿವೇದನವನ್ನು ನೆರವೇರಿಸೋ ವ್ಯವಸ್ಥೆ ಮಾಡ್ತೀವಿ. ಭಕ್ತಾದಿಗಳು ಬಂದ ವಿನಂತಿ ಮಾಡ್ತೀವಿ. ತಮ್ಮ ಹೆಸರು? ಶ್ರೀನಿವಾಸ ರಾಘವನ್, ಪರಕಾಲ ಸ್ವಾಮಿ ಮಠ, ವರಹನಾಥ ಕಲ್ಲಹಳ್ಳಿ, ಮಂಡ್ಯ ಜಿಲ್ಲೆ. ಈ 2ನೇ ಪ್ರಕಾರದ ಮಂಟಪ 72 ಕಾಲ ಮಂಟಪ ಸುಮಾರು 2 ತಿಂಗಳಲ್ಲಿ ಪೂರಾಗ್ತಕ್ಕಂಥ ಒಂದು ಕಾರ್ಯ ಪ್ರಗತಿಯಲ್ಲಿದೆ. 2 ತಿಂಗಳಲ್ಲಿ ಬಹುಶಃ 4 ರಾಜಗೋಪುರ ಹಾಗೂ ಇದು 78 ಕಾಲ ಮಂಟಪ ಪೂರ್ಣವಾಗಿ ಆಗುತ್ತೆ. ಅದಾದ ನಂತರ 1ನೇ ಪ್ರಕಾರ ಒಳಗಡೆ ಬರುತ್ತೆ. ಅದು ಹೊಯ್ಸಳ ಶೈಲಿಯಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದು CNC ಮಿಷಿನ್ ಟೆಕ್ನಾಲಜಿಲೇ ಅದನ್ನು ಮಾಡ್ತೀವಿ. ಬಹುಶಃ ಅದೊಂದು 4 ತಿಂಗಳು ಹಿಡಿತದೆ ಎಕ್ಸ್ಟ್ರಾ. ಅದಾದಮೇಲೆ 3ನೇ ಪ್ರಕಾರ 186 ಕಾಲು ದೊಡ್ಡ ಮಂಟಪ. ಅದು 186 ಕಾಲು ಮಂಟಪ. ಸುಮಾರು ಅದರಲ್ಲಿ
26 ಅಡಿ ದೊಡ್ಡದಾಗ್ತಕ್ಕಂಥ ಡಯಾಮೀಟರ್ ಇರ್ತಕ್ಕಂಥ ದೊಡ್ಡ ಡೂಮ್ಸು, ಅದಕ್ಕೆ ಅಂತ ಮುಚ್ಚಿಗೆ ಅಂತ ಕರಿತೀವಿ ಕನ್ನಡದಲ್ಲಿ. 26 ಅಡಿ ಡಯಾಮೀಟರ್ ಇರ್ತಕ್ಕಂಥ ಮುಚ್ಚಿಗೆನ 9 ಮಾಡ್ತೀವಿ. ಬಾಕಿದು 13 ಅಡಿಗೆ ಹೊಯ್ಸಳ ಶೈಲಿಯಲ್ಲಿ ಈ ಒಂದು ಅದಕ್ಕೆ ನವರಂಗ ಅಂತ ಕರಿತೀವಿ ಅಥವಾ ಡೂಮ್ ಅಂತ ಕರಿತೀವಿ, ಅದನ್ನು ಮಾಡ್ತೀವಿ. ಮತ್ತು ಹೊಯ್ಸಳ ಶೈಲಿನಲ್ಲೇ ಮಾಡ್ತಾ ಇರೋದಕ್ಕೆ ಏನು ಬುದ್ಧಿ? ಹೊಯ್ಸಳ ಶೈಲಿಯಲ್ಲಿ ಯಾಕೆ ಮಾಡ್ತೀವಿ ಅಂದರೆ, ಇದನ್ನು 3ನೇ ವೀರಬಲ್ಲಾಳ ಚಕ್ರವರ್ತಿ ಹೊಯ್ಸಳ ವಿಷ್ಣುವರ್ಧನ ಮೊಮ್ಮಗ ಇಡೀ ದಕ್ಷಿಣ ಭಾರತವನ್ನು ಮುಸ್ಲಿಮರ ದಾಳಿಯಿಂದ ತಪ್ಪಿಸಲಿಕ್ಕೆ ಹೊಸಪೇಟೆಯಲ್ಲಿ ಒಂದು ರಾಜಧಾನಿ ಕಟ್ಟಿ, ದಕ್ಷಿಣ ತಿರುವಣ್ಣಾಮಲೆ ರಾಜಧಾನಿ ಕಟ್ಟಿಬಿಟ್ಟು, ಹಾಗೂ ಹಳೇಬೀಡು ಮತ್ತು ಬೇಲೂರಲ್ಲಿ ಒಂದು ರಾಜಧಾನಿ ಕಟ್ಟಿದ. 3 ರಾಜಧಾನಿಯಿಂದ ಅವನು ಇಡೀ ದಕ್ಷಿಣ ಭಾರತವನ್ನು ಪೂರ್ಣವಾಗಿ ಮುಸ್ಲಿಮರ ದಾಳಿಯಿಂದ ತೊಗಲಕ್ ಮತ್ತು ಖಿಲ್ಜಿ ಡೈನಸ್ಟಿ ಎರಡನ್ನೂ ತಡೆಗಟ್ಟಿದ ಅವನು. ಅಂಥ ದೊರೆ ಇಲ್ಲಿ ಬಂದು ಈ ದೇವಸ್ಥಾನ ತುಂಬ ಮುಚ್ಕೊಂಡು ಹೋಗ್ಬಿಟ್ಟಿತ್ತು, ಮಣ್ಣಲ್ಲಿತ್ತು. ಅವನು ಬಂದಾಗ ಅವನ ಬೇಟೆ ನಾಯಿಗಳು ಮೊಲಗಳನ್ನ ಹಚ್ಕೊಂಡ್ಬಂದ್ವು ಇಲ್ಲಿ. ಆವಾಗ ಮೊಲಗಳು ಹಚ್ಕೊಂಡು ಬಂದಾಗ ಆ ಮೊಲಗಳೇ ಈ ಬೇಟೆ ನಾಯಿಗಳನ್ನ ಹಚ್ಕೊಂಡು ಈ ಗುಡ್ಡಕ್ಕೆ ಬಂದ ಮೇಲೆ, ದೇವರಿಗೆ ಇರ್ತಕ್ಕಂಥ ಗುಡ್ಡಕ್ಕೆ ಮೇಲೆ. ಆಗ ಅವನೇನು ವಿಶೇಷ ಇರಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿದಾಗ ವರಾಹ ಸ್ವಾಮಿ ಮನಸ್ಸಲ್ಲಿ ಬಂದು ಪ್ರತ್ಯಕ್ಷವಾಗಿ ಹೇಳ್ದ, ನಾ ಇದ್ದೀನಿ ದೇವಸ್ಥಾನ ಕಟ್ಟಿಸು ಅಂತ. ಆಗ ಈ ದೇವಸ್ಥಾನವನ್ನು ಅವನ ಮಹಾರಾಣಿ ದೇವಲದೇವಿ ಮಹಾರಾಣಿ ಇದನ್ನು ಕಟ್ಟಿಸಿದ್ಲು. 3 ಪ್ರಕಾರ ದೇವಸ್ಥಾನ ಕಟ್ಟಿದ್ಲು, ಗುರುಕುಲ ಕಟ್ಟಿಸಿದ್ಲು. ನಂತರ ಇದು 1817 ಜನವರಿ 26ರಂದು ಶ್ರೀ ಪರಕಾಲ ಸ್ವಾಮಿಗಳಿಗೆ ಅವರ ಶಿಷ್ಯತ್ವ ಸ್ವೀಕಾರ ಮಾಡತಕ್ಕಂಥ ಮೈಸೂರು ಅರಸರು ಈ ಗ್ರಾಮ ಮತ್ತು ದೇವಾಲಯವನ್ನು ದಾನ ಕೊಟ್ಟರು. ಅವತ್ತಿಂದ ಇವತ್ತಿನವರೆಗೆ ಪರಕಾಲ ಸ್ವಾಮಿಗಳು ಈ ದೇವಾಲಯ ಮತ್ತು ಮಠವನ್ನು ಪುನರುತ್ಥಾನ ಮಾಡ್ತಾ ಬಂದಿದ್ದಾರೆ. ಈಗ ಪರಕಾಲ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ತುಂಬ ದೊಡ್ಡದಾಗಿ ದೇವಸ್ಥಾನ ಕಟ್ಟಬೇಕು ನಿರ್ಮಾಣ ಆಗಿದೆ. ಸರ್ಕಾರ 1 ಎಕರೆ ಗಣಿ ಕೊಟ್ಟಿದೆ 3 ವರ್ಷದ ಅವಧಿಗೆ, ಕಲ್ಲು ಗಣಿ. ಅದು ಪೂರ್ಣವಾಗಿ ಕಲ್ಲಲ್ಲೇ ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಆಗಿದೆ ಸ್ವಾಮಿಗಳ ಕೃಪೆಯಿಂದ. ಅದನ್ನು ಸುಮಾರು 3 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಕ್ಕಾಗಿ CNC ಟೆಕ್ನಾಲಜಿ ಅಂದರೆ ಕಂಪ್ಯೂಟರ್ ನ್ಯೂಮರಿಕಲಿ ಕಂಟ್ರೋಲ್ ಡಿಸೈನ್ ಇರ್ತಕ್ಕಂಥ ಮಿಷನ್ಗಳನ್ನು ಚೈನಾದಿಂದ ಇಂಪೋರ್ಟ್ ಮಾಡಿದ್ದೀವಿ. ಆ ಇಂಪೋರ್ಟೆಡ್ ಮಿಷನ್ಲಿ 6 ತಿಂಗಳಾಗತಕ್ಕಂಥ ಕೆಲಸವನ್ನು ಸುಮಾರು 15 ದಿವಸದಲ್ಲಿ ಕೆಲಸ ಮುಗಿಸುತ್ತೆ. ಆ ಮಿಷನ್ ನಾವು ಇಲ್ಲಿ ತಗೊಂಬಂದು ಹಾಕಿದ್ದೀವಿ. ಅದರಿಂದ ಜನಗಳು ಕಮ್ಮಿ ಬಳಸ್ತೀವಿ, ಜೊತೆಗೆ ದುಡ್ಡು ಕಮ್ಮಿ ಖರ್ಚಾಗುತ್ತೆ. ಟೈಮು ಸೇವ್ ಆಗುತ್ತೆ. ಬ್ರೋಕರ್ಗಳು ಯಾರೂ ಇರಲ್ಲ, ನೇರವಾಗಿ ಡಿಸೈನ್ ಕೊಟ್ಟು ಕೂಡಲೇ ಕಲ್ಲು ಬರುತ್ತೆ, ಜೋಡಿಸೋ ಅಷ್ಟೇ ಕೆಲಸ. ರಾಜಸ್ಥಾನದಿಂದ ಸುಮಾರು 150 ಜನ ಬಂದಿದ್ದಾರೆ. 150 ಜನ ಇಲ್ಲಿ ಕೆಲಸ ಮಾಡಲಿಕ್ಕೆ. ಎಲ್ಲ ಕೆಲಸವನ್ನು ಅವರು ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಭಗವಂತನ ದಯದಿಂದ ನೀವೆಲ್ಲರೂ ಬಂದು ಈ ಒಂದು ದೊಡ್ಡ ಮಹತ್ಕಾರ್ಯದಲ್ಲಿ ಪಾಲ್ಗೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅಂಬರೀಷ್.